ಸರ್ ಸರ್ ಸೈಡ್ ಬನ್ನಿ ಸರ್, ಸ್ವಲ್ಪ ಸೈಡ್ ಸರ್. ಪ್ರಸನ್ನ ಸರ್ ಸ್ವಲ್ಪ ಹಿಂದೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತೇನೆ ಬೆಂಗಳೂರಲ್ಲಿ. ಹೋಟೆಲ್ ಮ್ಯಾನೇಜ್ಮೆಂಟ್ ಮೊನ್ನೆ SLC ಪಾಸ್. ಅಲ್ಲೇ ಕೂತ್ಕೊಳ್ಳಿ. ಅಲ್ಲಿ ಬಿಡೋಣ, ಅಲ್ಲೇ ಕೂತ್ಕೊಳ್ಳಿ. ಮುಂದೆ ಚಿನ್ನೋಣ ಇದ್ದಾರಪ್ಪ. ಬಟ್ ಬ್ಯಾಕ್ ಗ್ರೌಂಡಲ್ಲಿ ಏನು ಇಲ್ಲಿಗೆ ಏನು ಅಂತ ಮನೆಯವರು ಅವ್ರ ಮಗ ಚೇತು ಇವ್ರು ಇನ್ನೂ ಅಪಾಯಿಂಟ್ ಕೆಲಸಕ್ಕೆ ಹೋಗ್ತಾನೆ ಇದ್ದಾರೆ. ಯಾವ ಡಿಪಾರ್ಟ್ಮೆಂಟ್ ಇದ್ದು? ಫೈನಾನ್ಸ್ ಡಿಪಾರ್ಟ್ಮೆಂಟ್. ಅಲ್ಲಿಂದ ಡೆಪ್ಯುಟೇಷನ್ ಅವ್ರನ್ನೆಲ್ಲ ಹೊರಗಡೆ ಕಳಿಸ್ಬೋದು. ಎಂ ಮುಚ್ಚೋದ್ಮೇಲೆ ಆ ನೌಕರನ್ನ ಹೊರಗಡೆ ಕಳಿಸ್ಬೋದು. ಇವರು ಅಲ್ಲಿ ಡೆಪ್ಯುಟೇಷನ್ ಮೇಲೆ ಹೋಗಿದ್ದು ಸರ್. ಪೇಮೆಂಟ್ ಇಲ್ಲಿ ಏನು ಬೇಸಿಕ್ ಸ್ಯಾಲ್ರಿ ಇತ್ತು ಅದೇ ಸ್ಯಾಲ್ರಿನೇ 7 ವರ್ಷವರೆಗೂ ಕೊಟ್ಟಿದ್ದಾರೆ. ಎಷ್ಟು ಕೊಡ್ತಾ ಇದ್ರು? ಅಲ್ಲಿ 30,000 ಕೊಡ್ತಿದ್ರು ಸರ್. ಅದೇ ಕಂಟಿನ್ಯೂ ಏನು ಬೇಸಿಕ್ ಸ್ಯಾಲ್ರಿ ಇತ್ತು ಅದೇ ಸ್ಯಾಲ್ರಿ. ಎಷ್ಟು ವರ್ಷದಿಂದ MPM ಬಿಟ್ಟ ಮೇಲೆ ನಾನು ಕೆಲಸ ಮಾಡಿದೆ? 7 ವರ್ಷ ಸರ್. 7 ವರ್ಷ. ಇನ್ಕ್ರಿಮೆಂಟ್ ಇಲ್ಲ, ಏನು ಇನ್ಕ್ರಿಮೆಂಟ್ ಇಲ್ಲ, ಏನಿಲ್ಲ ಸರ್. ಬೇಕಾದ್ರೆ ಸ್ಯಾಲ್ರಿ ಸಿಕ್ಕೋಸ್ಕರ ಇಲ್ಲ ಬೇಡ. ಅದೇ ಸ್ಯಾಲ್ರಿನೇ ಇದ್ದಿದ್ದು. ಬಟ್ ಈಗ ಪರ್ಮನೆಂಟ್ ಅಲ್ಲಿ ಪರ್ಮನೆಂಟ್ ಫೈಟ್ ಎಲ್ಲ ಮಾಡಿ ಮೇಲೆ ಪರ್ಮನೆಂಟ್ ಆಗಿತ್ತು. ಈಗ 1.5 ವರ್ಷ ಆಗಿತ್ತು ಸರ್ ಅಷ್ಟೇ. ಪರ್ಮನೆಂಟ್ ಆಗಿತ್ತು. ಆಗಿತ್ತು ಸರ್. ಆಮೇಲೆ ಕೆಲವು ಫೆಸಿಲಿಟೀಸ್ ಎಲ್ಲ ಸಿಗ್ತಾ ಇತ್ತಾ? ಅದೇ ಫೆಸಿಲಿಟಿ ಎಲ್ಲ ಸಿಗ್ತಿತ್ತು ಸರ್. ಬಟ್ ಅದು ನಮ್ಮ ಕುಟುಂಬಕ್ಕೆ ನಾನು ರೂಲೇ ಇಲ್ಲಲ್ಲ ಸರ್. ಈಗ ನನ್ನ 2 ಮಕ್ಕಳನ್ನ ನಾನು ಯಾವ ರೀತಿ ಸಾಕ್ಬೇಕನ್ನೋದು ನಮಗೆ ಗೊತ್ತಿದೆ. ಬರೀ 12,000 ಸಂಬಳದಲ್ಲಿ ಫೀಸ್ಗಳನ್ನೆಲ್ಲ ಕಟ್ಟಿ ಇಲ್ಲ, ನಾವೆಲ್ಲ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಲ್ಲ. ಇದರಲ್ಲಿ 2 ವಿಚಾರ. ಒಂದು, ಅವ್ರ ಬಿಡಿ ಮಕ್ಕಳದ್ದು ವಿಚಾರ ಜವಾಬ್ದಾರಿನ ನಾವೆಲ್ಲ ತಗೊಳ್ತೀವಿ. ಬಟ್ ಹಿಂಗಾಗಿರೋದ್ರಿಂದ ನಮಗೆ ನ್ಯಾಯನ ಕೊಡಿಸ್ಬೇಕಾಗ್ತದೆ. ಅದ್ರ ಜವಾಬ್ದಾರಿನ ನಾನೊಬ್ಬ ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವನಾಗಿ ಕಾನೂನುಬದ್ಧವಾಗಿ ಏನಿದೆ ಅದನ್ನು ನಾನು ನಿರ್ಭರವಾಗಿ ಮಾಡಿಕೊಡ್ತೀನಿ. ಸರ್ಕಾರ ನಿರ್ಭರವಾಗಿರ್ತದೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಆ್ಯಕ್ಚುಲಿ ನಾಳೆ ಬರೋದು. ನನ್ನ ಮುಖ್ಯಮಂತ್ರಿಗಳಿಲ್ಲ ಮತ್ತು ಇವತ್ತೇ ಹೋಗ್ಬಿಡಿ ಅಂತೇಳಿ ನನಗೆ ಅವರೇ ಪರ್ಸ್ನಲಾಗಿ ಡೆಲ್ಲಿಯಲ್ಲಿ ಹೋಗಿ ಸಾಂತ್ವನ ಹೇಳಿ ನನಗೆ ಫೋನ್ ಮಾಡಬೇಕು ಅಂತ ಹೇಳಿದ್ರು. ಇದಾದಮೇಲೆ ನಿಮ್ದೇನು ಮಾಹಿತಿ ಇದೆ, ನಿಮ್ದು ಏನಾದ್ರು ಮೆಸೇಜ್ ಇದ್ರೂ ನಾನು ಮುಖ್ಯಮಂತ್ರಿಗಳು ನಾನು ಮಾತಾಡ್ತೀನಿ. ಸರ್. ನಾನು ಒಂದು ಕ್ವೆಶ್ಚನ್ ಕೇಳ ಸರ್. ಈಗ ನಿಗಮದ ಹಣ ಬಂತು, ಭ್ರಷ್ಟಾಚಾರದಿಂದ ಅವ್ರಿಗೆ ಅನುಮಾನ ಆಗ್ತಾ ಇತ್ತು. ಅವ್ರ ಅಮೌಂಟ್ ಅವರಿಂದ ವಾಪಸ್ ಬಂತು. ಲಾಸ್ ಆಗಿತ್ತು ನನಗೆ ನನಗೆ ಗೊತ್ತಿದೆ ಸರ್. ನಮ್ಮ ಯಜಮಾನಕ್ಕೆ ನಮಗೆ ಮೂಲರ ಇದ್ದಿದ್ದೇ ನಮ್ಮ ಮನೆಯವರ ಸ್ಯಾಲ್ರಿ. ನನ್ನ ಡೈಲಿ ವೇಜಸ್ಸಿನ ಸ್ಯಾಲ್ರಿ ಎಷ್ಟಿದೆ ಸರ್, ಆ ಸ್ಯಾಲ್ರಿಗೂ ನಮ್ಮನೆ ಸ್ಯಾಲ್ರಿಗೂ ಅದು ತುಂಬ ಜಗಜಾಗ್ತದೆ ಸರ್. ಬಟ್ ನಾವು ಇದಕ್ಕೋಸ್ಕರ ನಾನು ಶಿವಮೊಗ್ಗದಲ್ಲೇ ಇದ್ದೆ ಸರ್. 9 ವರ್ಷದಿಂದ ಶಿವಮೊಗ್ಗದಲ್ಲೇ ಇದ್ದೀನಿ. ಮಕ್ಕಳನ್ನ ಓದಿಸ್ಬೇಕು. ಚಂದ್ರಶೇಖರ್ ಅವರು ಎಲ್ಲಿ? ಬೆಂಗಳೂರಲ್ಲಿ ಇದ್ರು ಸರ್. ಶಿವಮೊಗ್ಗನೇ ಸರ್, ಬಸವನಗುಡಿ ಶಿವಮೊಗ್ಗನೇ ಬೆಳೆದಿದ್ದೇವೆ. ಈಗ ಹಂಗಾಗಿ ಈಗ ನಾವು ಮುಂದಿನ ಜೀವನದ ನಾವೀಗ ಏನೋ ಒಂದು ಸ್ಟೇಜಿಗೆ ಬರ್ತೀವೇನೋ ಭಾಳ ಇದರಲ್ಲಿದ್ವಿ. ಆ ಟೈಮಲ್ಲಿ ಇನ್ನೇನೊಂದು 6-7 ತಿಂಗಳಿದ್ರೆ ಮತ್ತೊಂದು ಪ್ರಮೋಷನ್ ಇತ್ತು ಸರ್ ನನಗೆ. ಅಂಥದ್ರಲ್ಲಿ ಈ ಥರ ಮಾಡಿ ಅಪವಾದನೆ ಒರೆಸಿ ಅವ್ರಿಗೆ ಅಷ್ಟೊಂದು ಟಾರ್ಚರ್ ಕೊಟ್ಟು ಅವ್ರ ಜೀವನ ತೆಗೆದುಬಿಟ್ರು. ಈಗ ಅವ್ರವರು ಚೆನ್ನಾಗಿ ಆಗ್ತಾರೆ ಸರ್. ನಾನು ಈಗ ಕಳ್ಕೊಂಡವಳು, ನಾನು ನಷ್ಟ ಆಗಿರೋದು ನನಗೆ. ಇಲ್ಲಮ್ಮ, ನಾವು ಅನ್ಸ್ತೀವಿ. ನನ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅವರೇ ನಂಗೆ ಪರ್ಸನಲಾಗಿ ಹೇಳಿದ್ದಾರೆ. ಹೋಗಿ ಮಾತಾಡಿಕೊಂಡು ನಂಗೆ ಮೆಸೇಜ್ ಕೊಡಬೇಕಂತ. ನಾನು ಅವ್ರದ್ದು ಡೆಲ್ಲಿಯಲ್ಲಿದ್ದಾರೆ, ಬಂದ ಮೇಲೆ ಮಾತಾಡಿ ಬೇಕಾದ್ರೆ ನಾನು ನಿಮ್ಮ ಬ್ರದರು ಚೇತು ಅವರಿಗೆ ನಾನು ಕೂಡ ಹೇಳಿ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿ ನಾವು ಒಂದು ಸತಿ ಭೇಟಿ ಮಾಡಿಸಿ ನೆಕ್ಸ್ಟ್ ಏನು ಅಂತೇಳಿ. ಯಾಕಂದರೆ ನಾನು ತಿಳ್ಕೊಳ್ಬೇಕಲ್ಲ. ಯಾಕಂದರೆ ಮಕ್ಕಳಿದ್ದಾರೆ ನಿಮಗೆ, ನಾವು ಹಾಗೆ ಬಿಡೋದಕ್ಕಾಗೋದಿಲ್ಲ. ಅದು ನಮ್ಮ ಜವಾಬ್ದಾರಿ. ಏನು ಪರವಾಗಿಲ್ಲಮ್ಮ, ನಾವೆಲ್ಲ ಮಾಡ್ತೀವಿ, ನಾವು ಜೊತೆಗೆ ಇರ್ತೀವಿ. ಇಲ್ಲ ಎಲ್ಲ ನಿಮ್ಮ ಚೇತು ಅವ್ರ ಜೊತೆಗೆ ನಾವು ಮಾತಾಡಿಕೊಂಡು ನಾವು ಮಾಡ್ತೀವಿ. ನಮ್ಮ ಮುಖಂಡ ಎಲ್ಲರೂ ಗೊತ್ತಿರೋರೇ ಇರೋದ್ರಿಂದ ಅವ್ರು ಅಷ್ಟು ಈಸಿಯಾಗಿ ಬಿಡಲ್ಲ. ಅಥವಾ
ನಾವು ಬಂದು ಮಾತು ಕೊಟ್ಟ ಮೇಲೆ ನಾವು ಹಿಂದೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇದರಲ್ಲಿ 2 ಭಾಗ. ಒಂದು, ನಿಮಗೆ ನ್ಯಾಯ ಕೊಡ್ತಕ್ಕಂಥದ್ದು ಏನು ಇನ್ವೆಸ್ಟಿಗೇಷನ್ ಅದು ಸ್ಟಾರ್ಟ್ ಆಗುತ್ತೆ, ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ಅದಾಗಲಿ ಒಂದು ಕಡೆಗೆ. ನಿಮ್ಮ ಫ್ಯೂಚರಿಗೆ ಮತ್ತು ಯಾವ ರೀತಿ ಸರ್ಕಾರ ನಿಮಗೆ ಸಹಕಾರ ಮಾಡಬಹುದು ಅದನ್ನು ನಾನು ಮುಂಚೂಣಿಯಲ್ಲಿ ನಿಂತು ನಾನು ಮಾಡಿಸ್ಕೊಡ್ತಕ್ಕಂಥ ವ್ಯವಸ್ಥೆ ನಾನು ಮಾಡ್ತೀನಿ. ಅದನ್ನು ವಿಶ್ವಾಸ ಇಟ್ಕೊಳ್ಳಿ. ಅದೊಂದು ನಾನು ಹೇಳ್ಬೋದು. ಯಾಕೆಂದರೆ ದುಃಖನ ನಾನು ಅದನ್ನು ಬರ್ಸೋದಕ್ಕಾಗೋದಿಲ್ಲ, ನಾವು ಸಮಾಧಾನ ಹೇಳೋಕ್ಕಾಗಲ್ಲ. ನಾವು ವಿಶ್ವಾಸ ಇಟ್ಕೊಳ್ಳಿ, ನಾವು ಜವಾಬ್ದಾರಿಯನ್ನು ತಗೊಳ್ತೀವಿ. ಎಲ್ಲ ನಾವು ಕೂಡ ಇಲ್ಲೇ ಹುಟ್ಟು ಬೆಳೆದವರು, ನಾವು ಬರಲಿಲ್ಲ ಅಂದರೆ ಯಾರು ಬರ್ತಾರೆ? ಅವರು ಸಮೇತ ನಿಮ್ಮ ತಂದೆ ಫೀಲ್ಡ್ ತುಂಬಾ ಗೊತ್ತಮ್ಮ ನನಗೆ. ಮಣಿಯವ್ರು ನಿಮ್ಮ ಅವ್ರು ನಿರ್ಮಾಣ ಅಂತೇಳಿ ತಮಿಳ್ ಸಂಘದಲ್ಲಿ ಇದ್ರು. ಅವರು ಉಪಾಧ್ಯಕ್ಷರಾಗಿದ್ದಾರೆ. ಮೋಸ್ಟ್ಲಿ ನಾನು ಭೇಟಿ ಮಾಡಿರ್ತೀನಿ. ನಮ್ಮ ತಂದೆಯವ್ರ ಜೊತೆಗೆ ಭೇಟಿ ಮಾಡಿರ್ತೀನಿ. ತಂದೆ ಜೊತೆ ಅಲ್ಲ ಹೌದಾ? ಅಲ್ಲ, ನಮ್ಮ ತಂದೆಯವ್ರನ್ನ ಭೇಟಿ ಮಾಡಕ್ ಬಂದ್ರೆ ನಾನು ಕಂಡಿರ್ತೀನಿ, ಅವ್ರು ಭೇಟಿ ಮಾಡಿರ್ತೀನಿ. ಸರ್ ಫೋಟೋ ಎಲ್ಲ ತೆಗೆಸ್ಕೊಂಡು ನಮ್ಮಲ್ಲಿ ಫ್ರೇಮೇ ಇತ್ತು.